Hello, welcome to Traveling Vlog. ನಾನು ಆಗ್ತಿರೋದು ಕಾಶ್ಮೀರ್. But wanna hear it talking shit from the drama. Keep it coming, I'ma send you to your mama. Mr. Whip, the gun down. Dropping bodies in the place till the sun's out. ಬೆಂಗಳೂರಿಂದ ಅಲ್ಲಿ ದಬಾರ್ ಅಂತ ಲ್ಯಾಂಡ್ ಆಗಿತ್ತು ಇಲ್ಲಿ. Fly, I'm the last one to die. ಈ ಕ್ಯೂ ನಿಲ್ತ್ಕೊಂಡು ಬರ್ತಾ ಆಚೆ ಬಂದಿದ್ದು ಏರ್ಪೋರ್ಟ್. ಡೆಲ್ಲಿಯಿಂದ ಶ್ರೀನಗರಕ್ಕೆ ಹೋಗೋಕ್ಕೆ ನನ್ನ ಟಿಕೆಟು 12 ಡಿಲೇ ಆಯಿತು. ನಾನು ಕಂಡಿದ್ದೆ ಕಾರ್ನ ಟಿಕೆಟ್. ಇಲ್ಲಿ ಟೋಕನ್ ಕೊಟ್ಟರು, ಇಲ್ಲಿ ಬೀಪ್ ಮಾಡಿದ್ರು, ಹಾಗೆ ಅದು ಬೀಪು ಮಾಡ್ತು. ನಾನು ತೊಗೊಂಡಿದ್ದು ದೋಸೆ ಮತ್ತು ಉಪ್ಪಿಟ್ಟು. ಟೇಸ್ಟ್ ಚೆನ್ನಾಗಿತ್ತು. ಇದು ತಿಂದು ಮತ್ತೆ ಯಾರಿದ್ದು ಶ್ರೀನಗರಕ್ಕೆ. ವೆಲ್ಕಮ್ ಟು ಕಾಶ್ಮೀರ್. ಅಲ್ಲಿ ಕ್ಯಾಬ್ ತೊಗೊಂಡು ಆಚೆ ಹೋಗಿ ಕಂಡಿದ್ದೆ CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇಲ್ಲಿ ಎಲ್ಲ ಕಡೆ CRPF ಅವರ ಎಲ್ಲ ಕೈಯಲ್ಲೂ AK-47. ನಾನು ಇಲ್ಲಿ ಬರೋಕ್ಕಿಂತ ಸ್ವಲ್ಪ ದಿವಸ ಮುಂಚೆ ಸ್ಟೇಷನ್ ಬ್ಲಾಸ್ಟ್ ಆಗಿತ್ತು. ಮೋಸ್ಟ್ಲಿ ಅದಕ್ಕೆ ಡಿಸ್ಟೆನ್ಸ್ ಸೆಕ್ಯೂರಿಟಿ. ಎಲ್ಲ ಸೈಡ್ ಸೀನ್ ನೋಡ್ಕೊಂಡು ಬಂದಿದ್ದು ನಮ್ಮ ರೂಮ್ಗೆ. ಬನ್ನಿ ನಮ್ಮ ರೂಮ್ ಹೇಗಿದೆ ನೋಡುವ. ಏರ್ಪೋರ್ಟಿಂದ ಕಾಲಲ್ಲಿ ಬಂದಿದ್ದು ಗೊತ್ತಾಗಲಿಲ್ಲ. ಇಲ್ಲಿ ಆಚೆ ಇಳ್ದಾಗಲೇ ಗೊತ್ತಾಗಿದ್ದು ಎಷ್ಟು ಚಳಿ ಇದೆ ಅಂತ. ಸಿಕ್ಕಾಪಟ್ಟೆ ಚಳಿ, ತುಂಬ ಕೊರಿತಿದೆ. ರೂಮಲ್ಲಿ ಹೀಟ್ರ್ ಬೇರೆ ಇಲ್ಲ. ಹೋಟೆಲ್ ರೂಮ್ ಫುಲ್ ಆದರೆ ಮಾತ್ರ ಹೀಟ್ರ್ ಆನ್ ಮಾಡೋದಂತೆ. ರೂಮ್ ಚೇಂಜ್ ಮಾಡಬೇಕು. ಬಾತ್ರೂಮ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡು. ಹಿಂಗೆ ವಿಂಡೋಯಿಂದ ಏನೇ ನೋಡುವ. ಪಾರ್ಕಿಂಗ್ ಸ್ಪೇಸ್. ಐಸ್ ಇದ್ದಂಗೆ ಇದೆಯಲ್ಲಪ್ಪ ಇದು. ನೀರು ಅನಿಸುತ್ತೆ. ಕಾಶ್ಮೀರಲ್ಲಿ ಬಿಟ್ಟು ನೋಡೋಣ. ಅಯ್ಯೋ ಯಪ್ಪ, ಫುಲ್ ಕೋಲ್ಡು. ಹೀಟ್ರ್ ಬೇರೆ ಇಲ್ಲ. ಚೆನ್ನಾಗಿದೆ ಅಂದರೆ ಹೀಟ್ರ್ ಇಲ್ಲ, ಪ್ರಾಬ್ಲಮ್ ಆಗಲಿಕ್ಕಾಗಲ್ಲ. ಏನು ನೋಡಿದ್ರೆ ಸಿಗರೇಟ್ ಬೆಳಗ್ಗೆ 5 ಗಂಟೆ. ಈಗ ನಾನು ಬಂದಿರೋದು ಸ್ಟ್ರೀಮ್ ರೆಸ್ಟೋರೆಂಟ್ಗೆ. ತುಂಬ ದಿವಸದಿಂದ ಖಾವ ಕುಡಿಬೇಕಂತ ಆಸೆ ಇತ್ತು, ಅದಕ್ಕೋಸ್ಕರ ಈ ರೆಸ್ಟೋರೆಂಟ್. ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ. ಒಳ್ಳೆ ಜ್ಯುವೆಲ್ಸ್ ಕಲೆಕ್ಷನ್ ಬೇರೆ ಇಟ್ಟಿದ್ದಾರೆ ನೋಡಿ. ಸಖತ್ತಾಗಿದೆ ಜ್ಯುವೆಲ್ಸ್ ಎಲ್ಲ. ಕಾವ ಬಂತು. ತುಂಬ ದಿವಸ ಅಥೆಂಟಿಕ್ ಕಾವ ಕುಡಿಬೇಕಂತ ಟ್ರೈ ಮಾಡ್ತಿದ್ದೆ. ಈಗ ಬಂತು. ಕೇಸರಿ ಬಾದಾಮಿ ಎಲ್ಲ ಹಾಕಿದ್ದಾರೆ. ಸಕ್ಕರೆ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ಒಂದು ಸ್ಯಾಚೆ ಸಕ್ಕರೆ. ಈಗ ಟೇಸ್ಟ್ ಓಕೆ. ಈಗ ನೆಕ್ಸ್ಟ್ ಹೋಗ್ತಿರೋದು ಅಲ್ಲಿ ಮೇಳ್ಕಂತೀವಿ ಶಂಕರಾಚಾರ್ಯ ಟೆಂಪಲ್ಗೆ.
ಇಲ್ಲಿ ಶಂಕರಾಚಾರ್ಯರೇ ತಪಸ್ ಮಾಡಿದ್ರಂತೆ. ಇದು ಫಸ್ಟ್ ಟೆಂಪಲ್ ಕಟ್ಟಿಸಿದಾಗ ತೆಗ್ದಿರೋ ಫೋಟೋ. ಹಂಗೆ ದೇವಸ್ಥಾನಕ್ಕೆ ಹೋಗಿ ಕೆಳಗೆ ಬರ್ಬೇಕಾದ್ರೆ ಸಿಕ್ಕಿದ್ದು ಗೌರಿ ಕುಂಡ್ ಅಂತ ಬೋರ್ಡ್. ಏನು ಅಂತ ನೋಡಕ್ ಹೋದಾಗ ಇಲ್ಲಿ ಕಂಡಿದ್ದು ಏನಿದೆ ಓಹ್, ಏನೋ ಒಂದು ತೊಟ್ಟಿ ಥರ ಇದೆ, ಅಲ್ಲಿ ನೀರಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ನಮ್ಮ ಡ್ರೈವರ್ ನಮಗೋಸ್ಕರ ಆ್ಯಪಲ್ ತಂದಿದ್ರು. ಅದು ಅವ್ರ ಮನೆಯಲ್ಲೇ ಬೆಳೆದಿರೋದು. ಇದು ಮಾರಲ್ವಂತೆ, ಅವ್ರ ಮನೇಲಿ ತಿನ್ನೋಕ್ಕೋಸ್ಕರ. ಮೋಸ್ಟ್ಲಿ ಕಾಶ್ಮೀರ್ ಆ್ಯಪಲ್ ಥರ ಕೆನ್ನಿದೆ ಅಂತಾರಲ್ಲ, ಮೋಸ್ಟ್ಲಿ ಆ್ಯಪಲ್ ಕಲರ್ ನೋಡೇ ಹೇಳಿರ್ಬೇಕು. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಆ್ಯಪಲ್ ತಿಂದು ನೆಕ್ಸ್ಟ್ ಹೊರಟಿದೆ ಈ ದಾಲಿಗೆ. ಇಲ್ಲಿ ಮನೆ ಇದೆ, ಅಂಗಡಿ ಇದೆ, ಎಲ್ಲ ಇದೆ. ಇದೊಂದು ಫ್ಲೋಟಿಂಗ್ ಸಿಟಿ ಅಂತಲೇ ಹೇಳ್ಬೋದು. ಇದು ಯಾವ ಥರ ಒಂದು ಬೋಟ್ ತೊಗೊಂಡು ಹೋಗ್ಬೋದು. ಎಲ್ಲರೂ ಕಾರು ಬೈಕಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಬೋಟಲ್ಲಿ ಬಂದು ಪೇಸ್ಟ್ರಿ ಮಾಡ್ತಿದ್ದಾರೆ ಟೂರಿಸ್ಟ್ಗೆ. 1 ಗ್ರಾಮ್ಗೆ 200 ರೂಪಾಯಿ. ಪೇಸ್ಟ್ರಿ ತೊಗೊಂಡಿಲ್ಲ, ಆದರೆ ಫೋಟೋ ಮಾತ್ರ ತೊಗೊಂಡೆ. ಫೋಟೋ ತೊಗೊಂಡು ಬ್ಯಾಕ್ ಟು ಬೇಸ್. ದಾಲೇಕಿಂದ ಆಚೆ ಬಂದು ಬಿಸಿ ಬಿಸಿ ಟೀ ಕುಡ್ದು ಬ್ಯಾಕ್ ಟು ಏರ್ಪೋರ್ಟ್. ಟೀ ಕೊಟ್ಟಾಗ ಬಿಸಿ ಬಿಸಿ, ಆದರೆ ಕುಡಿಬೇಕಾದ್ರೆ ತಣ್ಣಗಾಗೋಗಿತ್ತು. ಆದರೂ ಟೇಸ್ಟ್ ಚೆನ್ನಾಗಿತ್ತು. ಏರ್ಪೋರ್ಟಿಗೆ ಬಂದ ತಕ್ಷಣ ಒಂದು ಚಾಯಲ್ಲಿ ಒಂದು ಫ್ರೂಟ್ ಬಿಯರ್ ಮತ್ತು ನೂಡಲ್ಸ್ ತಿಂದು ಬ್ಯಾಕ್ ಟು ಬ್ಯಾಂಗ್ಳೂರು. ಅಂತೂ ಬ್ಯಾಂಗ್ಳೂರಿಗೆ ಬಂದು ತಲುಪಿದೆ. ಅಲ್ಲಿದ್ದಾಗ ಸಿಕ್ಕಾಪಟ್ಟೆ ಕೋಲ್ಡು, ಇಲ್ಲಿ ತುಂಬ ಸೆಕೆ ಆಗ್ತಿದೆ. ಇದೇ ನಾನು ಬಂದಿದ್ದೆ ಏರ್ಪೋರ್ಟ್. ಸೇಫಾಗಿ ಕರ್ಕೊಂಡ್ಬಂದಿದ್ದೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.